ಏನು ನೋಡ್ರಿ, ಅವ್ರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳದಾರ, ಅವ್ರಿಗೇನೋ ನಾನು ಮೊದಲೇ ಹೇಳ್ಕೊತ ಬಂದಿದ್ದೀನಿ, ಏನೋ ಗಡಬಡಿ ಐತಿ ಅಂತೇಳಿ. ಏನಾಯ್ತೋ ಐತಿ, ಈಗೇನು ಹೇಳುವಂಥ ಪರಿಸ್ಥಿತಿ ಇರಲಿಲ್ಲ. ನನಗನ್ನಿಸ್ತದೆ ಕಾಂಗ್ರೆಸ್ಸಿನಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರು ಭಾಳಷ್ಟು ಅಸಮಾಧಾನ ಆಗ್ಯಾರ. ಅವರಿಗೆ ಮಂತ್ರಿಗಳು ಗೌರವ ಕೊಡ್ತಾಯಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ಮತ್ತು ನೋಡಿರಿ, ಇವತ್ತು ನಾ ಕೇಳಿದೆ ಈಗ ಮತ್ತು ಕರೆಂಟ್ ವಿದ್ಯುತ್ತಿನ ₹1 10 ಪೈಸೆಯನ್ನು ಪರ್ ಯೂನಿಟು ಮತ್ತು ಜಾಸ್ತಿ ಮಾಡ್ಯಾರ. ಅಂದ್ರೆ ಇವ್ರಿಗೆ 52,000 ಕೋಟಿ ರೂಪಾಯಿ ಬೇಕು. ಇವರು ಏನು ಪಂಚ ಗ್ಯಾರಂಟಿಗಳು ಅದನ್ನು ಮೇಕಪ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಥರದಿಂದ ಟ್ಯಾಕ್ಸ್ ಹಾಕೋತ ಹೋಗ್ತಾ ಇದ್ದಾರೆ. ಯಾವುದೇ ಶಾಸಕರು ಆಡಳಿತ ಪಕ್ಷ, ನಮಗಂತೂ ಅಭಿವೃದ್ಧಿ ಹಣ ಕೊಡೋದಿಲ್ಲ ಗೊತ್ತದೆ. ಆಡಳಿತ ಪಕ್ಷದ ಶಾಸಕರು ಹೋದರೂ ಸಹಿತ ಅವ್ರ ಬಗ್ಗೆ ಹಣ ಇಲ್ಲ, ಏನೂ ಕೇಳಬೇಡ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಗುತ್ತಿಗೆದಾರರ ಬಿಲ್ ಆಗ್ತಾಯಿಲ್ಲ. ಈ ರೀತಿ ಒಂದು ಅಭಿವೃದ್ಧಿದಿಂದ ಭಾರಿ ಹೊಡೆತ ಕರ್ನಾಟಕದಲ್ಲಿರೋದನ್ನು ಶಾಸಕರುಗಳು ಭಾಳಷ್ಟು ಒಂದು ಬೇಜಾರದಲ್ಲಿ, ಒಂದು ಅಭಿವೃದ್ಧಿಗೆ ಹಣ ಇಲ್ಲ, ಎರಡನೇದ್ದು ಮಂತ್ರಿಗಳು ಗೌರವ ಕೊಡೋದಿಲ್ಲ, ಫೋನ್ ಎತ್ತೋದಿಲ್ಲ, ಮೂರನೇದ್ದು ಶಾಸಕರಿಗೆ ಕೆಲವೊಂದು ಮಂದಿಗೆ ಮಂತ್ರಿ ಆಗಲಿಲ್ಲ ಅನ್ನೋವಂಥ ಸೀನಿಯಾರಿಟಿ ಮೇಲೆ ನಮ್ಗೆ ಅಗೌರವ ಮಾಡೋದಂಥದ್ದು ಅಸಮಾಧಾನ ಇದೆ. ಇದರೆಲ್ಲದರ ಹಿನ್ನೆಲೆಯಲ್ಲಿ ನಾನು BJPಯಲ್ಲಿರುವಂಥ ನನ್ನೆಲ್ಲ ಶಾಸಕ ಸಹೋದರಿಗೆ ನಾನು ಎಷ್ಟೇ ಕಿವಿ ಮಾತು ಹೇಳ್ತೀನಿ, ದುಡುಕಿನ ನಿರ್ಣಯ ತೊಗೊಂಡು ಅಲ್ಲಿಯೂ ಇಲ್ಲ ನಗರ್ಕ ಘಾಟಕ ಹಂಗೆ ಆಗಬೇಡ್ರಿ. ಏನೇನು ಅನಾಹುತ ಆತಂದ್ರೆ ನೀವು ಆ ಕಡೆನೂ MLA ಉಳಿದಿಲ್ಲ, ಈ ಕಡೆ ಉಳಿದಿಲ್ಲ. ಸುಮ್ಮನೆ BJPಯಾಗಿರ್ರಿ. ಲೋಕಸಭಾ ಚುನಾವಣೆ ಎಲ್ಲರೂ ಕೂಡಿ ಮಾಡೋಣ. ಲೋಕಸಭಾ ಚುನಾವಣೆಗೆ ಮೊದಲು ಅಥವಾ ನಂತರ ಏನಾಗ್ತದೋ ಕರ್ನಾಟಕದಲ್ಲಿ ಆಗ್ತದೆ. ಭಾಳಷ್ಟು ನೀವು ಜಿಗಿದಾಡಿ ಕಾಂಗ್ರೆಸ್ಗೆ ಹೋಗ್ತೀನಿ, ನಾ ಕಾಂಗ್ರೆಸ್ನವ್ರು ಕರೆದಾರ, ನನಗೆ ಆಹ್ವಾನ ಮಾಡ್ಯಾರ, ನನಗೆ DK ಕರೆದಾನ, ನನಗೆ ಸಿದ್ದರಾಮಯ್ಯ ಕರೆದಾನ, ರಾಹುಲ್ ಗಾಂಧಿ ಕರೆದ ಅಂತ ಹೋಗಿ ಡಬ್ ಹತ್ತು ಬಿದ್ರಂದ್ರೆ ಮುಗಿತು ನಿಮ್ಮ ರಾಜಕೀಯ. ನಾನು ಆ ಸಂಪರ್ಕದ ಏನು ಮಾಡಿಲ್ಲ. ಮಾಹಿತಿ ಮತ್ತು ಅವ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ಬಿಟ್ಟಾರಲ್ಲ ಸರ್. ಅದೊಂದು ರೀತಿ ಶಕ್ತಿ ಪ್ರದರ್ಶನ ಆಯಿತು ಅಂತ ಸರ್ ನಿನ್ನೆ. ಯಾವುದ್ರಿ ಸಂತೋಷ್ ಸಭೆಯಲ್ಲಿ ಏನೇನೆಲ್ಲ ಆಯಿತು? ಶಕ್ತಿ ಪ್ರದರ್ಶನ ಅತ್ತಿಲ್ರಿ. ಈಗ ಮುಂದಿನ ಚುನಾವಣೆ ತಯಾರಿ, ಲೋಕಸಭಾ ಚುನಾವಣೆ ತಯಾರಿ ಸಲುವಾಗಿ ನಮ್ಮ ಏನು ಬೂತ್ ಮಟ್ಟದಿಂದ ನಾವು ಮತ್ತೆ ನೋಡ್ರಿ, ಸುಮಾರು 12 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,000ಕ್ಕಿಂತ ಕಡಿಮೆ ಕೋಟ್ನಲ್ಲಿ ನಾವು ಸೋತಿದ್ದೀವಿ. ಅಂಥದ್ರನ್ನೆಲ್ಲ ಆತ್ಮಾವಲೋಕನ ಆಯಿತು. ಭಾಳ ಒಳ್ಳೆಯ ಸಭೆ ಆಯಿತು. ಯಾವುದೇ ಶಕ್ತಿ ಪ್ರದರ್ಶನ ನನ್ನ ಸಭೆಗೆ ಎಟ್ಟು ಬಂದರು ಇದೂ ಇರಲಿಲ್ಲ. ಅಲ್ಲಿ ಶಕ್ತಿ ಪ್ರದರ್ಶನ BJP ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದದೀವಿ. ಯಾವುದೋ ಕಾರಣಗಳಿಂದ ಶಾಸಕರು ಅವ್ರವ್ರ ಕ್ಷೇತ್ರದ ಕೆಲಸ ಇರ್ತದೆ. ನಮ್ಮ ಬೊಮ್ಮಾಯಿ ಅವರಿಗೆ ಕಣ್ಣಿನ ಒಂದು ಚಿಕಿತ್ಸೆ ಆಗಿದೆ, ಶಸ್ತ್ರಚಿಕಿತ್ಸೆನೂ ಆಗಿದೆ ಅಂತೆ. ಯಡಿಯೂರಪ್ಪನವರು ತಾವು ಕಟ್ಟಿದಂಥ ಶಿವಮೊಗ್ಗ ವಿಮಾನ ನಿಲ್ದಾಣ ಅದಕ್ಕೆ ನಿನ್ನೆ MB ಪಾಟೀಲ್ರು ಕರ್ಕೊಂಡು ಹೋಗ್ಯಾರ. ಇವೆಲ್ಲ ನಡೀತಿರ್ತಾವೆ ರಾಜಕಾರಣ. ಅವ್ರು ಇಲ್ಲಾರ್ದಕ್ಕೇ ಸಭೆ ಮಾಡಿದ್ದು ಅಂತ ಸರ್. ಇಲ್ಲ ಹಂಗೇನು ಇರೋದಿಲ್ಲ ನೋಡಿರಿ. ಕಾರಣಾಂತರದಿಂದ ಅವರು ಡೇಟ್ ಇವು ಮ್ಯಾಚ್ ಆಗ್ತಿರೋದಿಲ್ಲ ಒಮ್ಮೆ ರಾಜಕಾರಣದಾಗ. ಅದನ್ನೆಲ್ಲ ನಾವು ಅಸಮಾಧಾನ, ಭಿನ್ನಮತೀಯರು ಬಂದೆಲ್ಲ, ಅತೃಪ್ತ ಶಾಸಕರು ಬಂದೆಲ್ಲ ಎಲ್ಲ ಸುಳ್ಳು. ಸಿಟಿ ರವಿ ಅಲ್ಲಿ ಏನಾಗಿದೆ ಅಂದರೆ ಕರಾವಳಿಯಲ್ಲಿ ನಾರಾಯಣ ಗುರುಗಳ ಒಂದು ಜನ್ಮ ದಿವಸ, ಅಲ್ಲಿ ಈಡಿಗ ಸಮುದಾಯದ ಭಾಳ ಪ್ರಬಲ ಸಮುದಾಯ. ಹೀಗಾಗಿ ರಾಜ್ಯ ಅಧ್ಯಕ್ಷರು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡದವರೆಲ್ಲ, ಉಡುಪಿಯವರು ಅವ್ರವ್ರ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಉಳಿದಾರೆ. ಎಲ್ಲರೂ ಸೇರಿಸ್ಕೊಂಡು ಒಂದು ಸಭೆ ಆಗುತ್ತೆ ಸರ್ ಮುಂದೆ ಆಗ್ತದೆ.